ಯಾರು? ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡೋರ? ವೆರಿಫೈ ಮಾಡಬೇಕಾ ಬೇಡ? ಅದಕ್ಕೆ ನಾನು ಹೇಳೋದು ಬರೆಯ. ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಸಂತೋಷದಿಂದ ಇರಲಿ ಜನ, ಮತ್ತೆ ಎಲ್ಲರ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ. ಎಲ್ಲ ರೆವಿನ್ಯೂ ಡಿವಿಷನ್ಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗುಲ್ಬರ್ಗಾ ಡಿವಿಷನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ, ಮೈಸೂರು ಡಿವಿಷನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ, ಇವತ್ತು ಬೆಂಗಳೂರು ಡಿವಿಷನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನ ಆದಮೇಲೆ ಗುಲ್ಬರ್ಗಾ ಬೆಳಗಾವಿ ಡಿವಿಷನ್ನಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ. ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸಲಹೆ ಬಂದಿದೆ, ಅಲ್ಲಿ ಮಾಡ್ತೀವಿ ಬಿಜಾಪುರದಲ್ಲಿ. ನಂದಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಷನ್ನು ಕ್ಯಾಬಿನೆಟ್ ಮೀಟಿಂಗು. ಬರೀ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್ ಅಲ್ಲ, ಬೆಂಗಳೂರು ಡಿವಿಷನ್, ರೆವಿನ್ಯೂ ಡಿವಿಷನ್. ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್? ನೋಡಪ್ಪ, ಕ್ಯಾಬಿನೆಟ್ನಲ್ಲಿ ನಾವು ಏನು ಹೇಳಿದ್ದೀವಿ, ಅಲ್ಲ ಬಜೆಟ್ನಲ್ಲಿ ಏನು ಹೇಳಿದ್ದೀವಿ, ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ. ಸರ್, ತಾವು DCM ಅವರಿಂದ ಶಕ್ತಿ ಪ್ರದರ್ಶನ, ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಯಾವಾಗಲೂ ಬಿಜೆಪಿಯವರು ಯಾರೂ ನಂಬಲ್ಲ, ನೀನೇ ನಂಬಲ್ಲ. ಬಿಜೆಪಿಯವರು ನಂಬೋದೇ ಇಲ್ಲ. ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು. ಅವರು ಸತ್ಯ ಯಾವತ್ತೂ ನಂಬಲ್ಲ, ನೀನು ನಂಬಲ್ಲ. ಅದರಿಂದ ಬಿಜೆಪಿಯವರು ಏನು ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಬರೀ ಸುಳ್ಳೇ ಹೇಳೋದವರು, ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಏನಾದ್ರು ಮಾಡಿದ್ರ? ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ನಮ್ಮ DK ಶಿವಕುಮಾರ್ ಹೇಳ್ತೇನೆ, ಸಾಕ್ಷಿ ಗುಡ್ಡೆ ಕೊಡಿ, ಬಿಟ್ಬಿಟ್ಟು ಹೋಗಿ ಅಂತ. ಏನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು? ನೀರಾವರಿ, ಇರಿಗೇಷನ್ನು, ಆಮೇಲೆ ರೂರಲ್ ಡೆವಲಪ್ಮೆಂಟು, PWD, ಆಮೇಲೆ ಎಜುಕೇಷನ್ನು, ಆಮೇಲೆ ಹೆಲ್ತು, ಎಲ್ಲಿ ಬಿಟ್ಟಿದ್ದಾರೆ? ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ. ಅಧಿಕಾರ 4 ವರ್ಷ ಅಧಿಕಾರದಲ್ಲಿ ಇದ್ದರು ಅವರು. ಕುಮಾರಸ್ವಾಮಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ 1 ವರ್ಷ 2 ತಿಂಗಳಿದ್ರು. ಏನು ಮಾಡಿದ್ದಾರೆ ಅವರು? ಏನೂ ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪುದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿದ್ರ ನಮ್ಮ 2ನೇ ವರ್ಷದ ಸಾಧನಾ ಸಮಾವೇಶ ನೋಡಿದ್ರ? ಹೊಸಪೇಟೆಯಲ್ಲಿ ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. 3 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. ಮಳೆ ಇದ್ರೂ ಬಂದಿದ್ರು ಕೂಡ ಇದ್ರು. ಆಮೇಲೆ ಒಳಗಡೆ ಬರೋಕ್ಕಾಗಲಿಲ್ಲ ಭಾಳ ಜನ. ಸುಮ್ಮನೆ ಬರ್ತಾರ? 1 ಲಕ್ಷ ಜನಕ್ಕೆ ಸೌಲಭ್ಯ ಬಿಜೆಪಿಯವನ ನೀನು ಅವನೇ ಸುಮ್ಮನಿದ್ದಾನೆ, ನೀವೇ ತಿರುಗ್ತಾ ಇದ್ದೀನಿ. ಇಲ್ಲ ನೋಡಪ್ಪ, ಒಂದು ವೇಳೆ ನಿಮ್ಗೆ ಆ ಥರ ಇದ್ದರೆ ಆನ್ಲೈನ್ ಮೇಲೆ ಮಾಡಿ.
ಆನ್ಲೈನ್ ಮಾಡೋಕ್ಕೆ ಏನೋ ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಅಲ್ಲ ಆದ್ರೆ ಅಲ್ಲ, ಕೆಲವು ಕೇಳಪ್ಪ, ನಿನಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನಗೇನು ತೊಂದರೆ? ಹೇಳೋದು ನಿನಗೆ ಆನ್ಲೈನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವುದಾದ್ರು ಈ ದಾರಿಗಳಲ್ಲಿ ಯಾವುದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು. ಅದು ಪರಿಶಿಷ್ಟ ಜಾತಿ ಮಾತ್ರ. ಪರಿಶಿಷ್ಟ ಜಾತಿ 101 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದು. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ವಿ. ಬಟ್ ಅಧಿಕಾರಿಗಳು ಮಾಡಿದ್ದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ. ನೋಡಪ್ಪ, ನಿನಗೆ ಮನೆಗೆ ಬಂದಿರ್ತಾರೆ, ಅಲ್ಲಿ ಕೊಡಲಿಲ್ಲ ಅಂತಂದರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇಲ್ಲದೆ ಹೋದರೆ, ಹೇಳದೆ ಹೋದರೆ, ಜಾತಿ ಹೇಳದೆ ಹೋದರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿಬಿಡಿ. ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ, ಯಾರು ಕೇಳೋದಿಲ್ವಲ್ಲ, ಆನ್ಲೈನ್ ಮೂಲಕ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗೋ ಅಧಿಕಾರ ಇದೆ. ಹೈಕಮಾಂಡು ಅಂತಿಮವಾಗಿ ತೀರ್ಮಾನ ಮಾಡೋದು. ಗೊತ್ತಾಯ್ತಾ? ಈಗ 142 ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ. 34 ಜನ ಮಾತ್ರ ಮಾಡಬೇಕು. ಎಲ್ಲರೂ ಮಾಡೋಕ್ಕಾಗತ್ತಾ? 15% ಮಾತ್ರ ಮಾಡಬೇಕು ಮಂತ್ರಿಗಳನ್ನ. 34 ಜನ ಮಾತ್ರ ಮಾಡೋದು. 142 ಜನ ಮಾಡೋಕ್ಕಾಗಲ್ಲ. ಯಾರು? ಹೌದು, ನಾನೇ. ಯಾಕೆ ಅನುಮಾನ ಬಂದಿದೆ? ನಿನಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡಾ? ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರೆದ್ಬಿಡೋರ? ವೆರಿಫೈ ಮಾಡಬೇಕಾ ಬೇಡ? ಅದಕ್ಕೆ ನಾನು ಹೇಳೋದು ಬರೆಯಯ್ಯ. ಜಾತಿ ಸಮೀಕ್ಷೆ ಆಯ್ತಲ್ಲ ಸರ್, ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ. ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆಯಾಗಲಿ, ಬೆಳೆಯಾಗಲಿ, ಸಮೃದ್ಧಿ ಆಗಲಿ, ಸಂತೋಷದಿಂದ ಇರಲಿ ಜನ, ಮತ್ತು ಎಲ್ಲರ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ. ಬೆಳಗಾವಿ ಸಾಧನಾ ಸಮಾವೇಶದಲ್ಲಿ